ಫಿಫಾ ವಿಶ್ವಕಪ್ ಮಹಾಕದನಕ್ಕೆ ಜಗತ್ತೇ ಸಜ್ಜಾಗ್ತಾ ಇದೆ. ಮಧ್ಯರಾತ್ರಿ 12:30ಕ್ಕೆ ಫುಟ್ಬಾಲ್ ಫೈನಲ್ ಹಣಾಹಣಿ ನಡೀತಾ ಇದೆ. ವಿಶ್ವಕಪ್ಗಾಗಿ ಅರ್ಜೆಂಟೀನಾ ಹಾಗೆ ಸ್ಪೇನ್ ನಡುವೆ ಸೆಣಸಾಟವೇ ನಡೆಯುತ್ತೆ. ನಾಳೆ ದಿನ ಕೇರಳದ ಶಾಲಾ ಕಾಲೇಜುಗಳಿಗೆ ರಜಾ ಕೂಡ ಘೋಷಣೆ ಮಾಡಲಾಗಿದೆ. ವಿಶ್ವಕಪ್ ಫೈನಲ್ ವೀಕ್ಷಣೆ ಮಾಡುವುದಕ್ಕೆ ವಿದ್ಯಾರ್ಥಿಗಳಿಗೆ ರಜಾ ಕೂಡ ಕೊಟ್ಟಿದ್ದಾರೆ. ಮೊದಲೇ ನಿಗದಿಯಾದ ಪರೀಕ್ಷೆಗಳು ಕೂಡ ಬದಲಾವಣೆಯಾಗಿದೆ. ನೋಡಿ ಯಾವ ರೀತಿಯಾಗಿದೆ ಫುಟ್ಬಾಲ್ ಫೀವರ್ ಅಂತ. ಬಹುಶಃ ಭಾರತದಲ್ಲಿ ನಾವು ಇಷ್ಟರ ಮಟ್ಟಿಗೆ ಹೈಪ್ ನೋಡ್ತಾ ಇರೋದು ಇದೇ ಮೊದಲು ಅಂತ ಅನ್ಸುತ್ತೆ. ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿಯಾಗಿರುತ್ತೆ ಫುಟ್ಬಾಲ್ ಅಭಿಮಾನಿಗಳ ಆರ್ಭಟ ಈ ಮ್ಯಾಚ್ ಟೈಮ್ನಲ್ಲೆಲ್ಲ. ಸೊ ಅದನ್ನ ನಾವೀಗ ಭಾರತದಲ್ಲೂ ಕೂಡ ನೋಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಯಂಗೆಸ್ಟ್ ಟೀಮ್ ಯಾವ ರೀತಿಯಾಗಿ ಪ್ರದರ್ಶನ ಕೊಟ್ಟಿತ್ತು ಅನ್ನೋದ್ರ ಬಗ್ಗೆ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ. ಇದೀಗ ಅರ್ಜೆಂಟೀನಾ ಸ್ಪೇನ್ ನಡುವಿನ ಫೈನಲ್ ಪಂದ್ಯಕ್ಕೆ ಅದೇ ರೀತಿಯಾದಂತ ಕಾತರ ಮನೆ ಮಾಡ್ತಾ ಇದೆ. ಫಿಫಾ ವಿಶ್ವಕಪ್ ಮಹಾಕದನಕ್ಕೆ ಜಗತ್ತೇ ಸಜ್ಜಾಗ್ತಾ ಇದೆ. ಮಧ್ಯರಾತ್ರಿ 12:30ಕ್ಕೆ ಫುಟ್ಬಾಲ್ ಫೈನಲ್ ಹಣಾಹಣಿ ನಡೀತಾ ಇದೆ. ವಿಶ್ವಕಪ್ಗಾಗಿ ಅರ್ಜೆಂಟೀನಾ ಹಾಗೆ ಸ್ಪೇನ್ ನಡುವೆ ಸೆಣಸಾಟವೇ ನಡೆಯುತ್ತೆ. ನಾಳೆ ದಿನ ಕೇರಳದ ಶಾಲಾ ಕಾಲೇಜುಗಳಿಗೆ ರಜಾ ಕೂಡ ಘೋಷಣೆ ಮಾಡಲಾಗಿದೆ. ವಿಶ್ವಕಪ್ ಫೈನಲ್ ವೀಕ್ಷಣೆ ಮಾಡುವುದಕ್ಕೆ ವಿದ್ಯಾರ್ಥಿಗಳಿಗೆ ರಜಾ ಕೂಡ ಕೊಟ್ಟಿದ್ದಾರೆ. ಮೊದಲೇ ನಿಗದಿಯಾದ ಪರೀಕ್ಷೆಗಳು ಕೂಡ ಬದಲಾವಣೆಯಾಗಿದೆ. ನೋಡಿ ಯಾವ ರೀತಿಯಾಗಿದೆ ಫುಟ್ಬಾಲ್ ಫೀವರ್ ಅಂತ. ಬಹುಶಃ ಭಾರತದಲ್ಲಿ ನಾವು ಇಷ್ಟರ ಮಟ್ಟಿಗೆ ಹೈಪ್ ನೋಡ್ತಾ ಇರೋದು ಇದೇ ಮೊದಲು ಅಂತ ಅನ್ಸುತ್ತೆ. ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿಯಾಗಿರುತ್ತೆ ಫುಟ್ಬಾಲ್ ಅಭಿಮಾನಿಗಳ ಆರ್ಭಟ ಈ ಮ್ಯಾಚ್ ಟೈಮ್ನಲ್ಲೆಲ್ಲ. ಸೊ ಅದನ್ನ ನಾವೀಗ ಭಾರತದಲ್ಲೂ ಕೂಡ ನೋಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಯಂಗೆಸ್ಟ್ ಟೀಮ್ ಯಾವ ರೀತಿಯಾಗಿ ಪ್ರದರ್ಶನ ಕೊಟ್ಟಿತ್ತು ಅನ್ನೋದ್ರ ಬಗ್ಗೆ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ. ಇದೀಗ ಅರ್ಜೆಂಟೀನಾ ಸ್ಪೇನ್ ನಡುವಿನ ಫೈನಲ್ ಪಂದ್ಯಕ್ಕೆ ಅದೇ ರೀತಿಯಾದಂತ ಕಾತರ ಮನೆ ಮಾಡ್ತಾ ಇದೆ.